ನಮ್ಮ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರಗಳು. ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ. ಎಲ್ಲರಿಗೂ ನಮಸ್ಕಾರ. ನಾನು ಸಿರಾಜ್ ಮೋದಿಮನಿ. ಇವತ್ತು ನಮ್ಮ ಈ ಕಸಿ ಕಟ್ಟಿದ ಬದನೆ ತೋಟದಲ್ಲಿದ್ದೇನೆ. ಕಸಿ ಕಟ್ಟಿದ ಬದನೆ ತೋಟ ಏನಪ್ಪ ಇದು ಅಂತಂದರೆ, ಇದು ಒಂದು 20 ವರ್ಷದ ಹಿಂದೆಯೇ ಹೊಸ ಒಂದು ಆವಿಷ್ಕಾರ ಆಗಿರುವಂಥ ಇದು ಒಂದು ವಿಧಾನ. ಈಗ ನಾವೆಲ್ಲ ಮಾವಿನ ಗಿಡಗಳಿಗೆ, ಮಾವಿನ ಗಿಡಗಳಿಗೆ, ಚಿಕ್ಕು ಗಿಡಗಳಿಗೆ, ಬೇರೆ ಬೇರೆ ಸೀತಾಫಲ ಗಿಡ, ಪೇರು ಗಿಡ ಇಂಥ ಗಿಡಗಳಿಗೆ ನಾವೆಲ್ಲ ಕಸಿ ಕಟ್ಟೋದನ್ನು ನೋಡಿರ್ತೀವಿ. ಆದರೆ ಇದರಲ್ಲಿ ನಾವು ಬದನೆ ಗಿಡಕ್ಕೂ ಸಹ ಕಸಿ ಕಟ್ಟಬಹುದು. ಇದನ್ನು ನಾವು ಯಾವ ಥರ ಕಸಿ ಕಟ್ಟಿದ್ದೀವಿ ಅಂತಂದರೆ, ಕೆಳಗಡೆ ಕಾಡು ಜಾತಿಯ ಒಂದು ಬದನೆ ಗಿಡನ ನಾವು ತಗೊಂಡಿದ್ದೀವಿ. ಅದಕ್ಕೆ ನಾನಾ ಹೆಸರಿನಿಂದ ಕರೀತಾರೆ. ಸುಂಡೆಕಾಯಿ, ಸಣ್ಣ ಸುಂಡೆಕಾಯಿ, ಹುಸ್ತಿಕಾಯಿ, ಅಥವಾ ಕಾಡು ಬದನೆ, ನಾಯಿ ಬದನೆ, ಗುಳ್ಳ, ಇಂಥವು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರಿತಕ್ಕಂಥ ಒಂದು ಕಾಡು ಬದನೆ ಗಿಡ. ಅದು ಆಯುರ್ವೇದಿಕ್ ಗಿಡ ಆಗಿರೋದ್ರಿಂದ, ಮತ್ತು ಬದನೆ, ಟೊಮೆಟೊ, ಮೆಣಸಿನ ಗಿಡ ಮತ್ತು ದೊಣ್ಣೆ ಮೆಣಸಿನಕಾಯಿ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಂದು ಕಾಡು ಜಾತಿಯ ಗಿಡ ಇರೋದರಿಂದ, ಅದರ ಮೇಲೆ ನಮಗೆ ಬೇಕಾದಂಥ ಟೊಮೆಟೊ ಮತ್ತು ಬದನೆ, ಮೆಣಸಿನ ಗಿಡ ಮತ್ತು ದೊಣ್ಣೆ ಮೆಣಸಿನಕಾಯಿ ಗಿಡಗಳಿಗೆ ಕಸಿ ಕಟ್ಟಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಈ ಕಸಿ ಕಟ್ಟಿ ಬೆಳೆಯೋದ್ರಿಂದ ಏನೇನು ಲಾಭ ನಮಗೆ ಇದೆ ಅಂತಂದರೆ, ಮೊದಲನೇದಾಗಿ ಇಂಥ ಕಾಡು ಬದನೆ ಗಿಡಗಳನ್ನು ಕೆಳಗಡೆ ರೂಟ್ ಸ್ಟಾಕ್ ಆಗಿ ಬಳಸ್ಕೊಳ್ಳೋದ್ರಿಂದ ಗಿಡದ ಆಯುಷ್ಯ ಜಾಸ್ತಿ ಇರೋದರಿಂದ, ಮೇಲೆ ಕಸಿ ಕಟ್ಟಿರತಕ್ಕಂಥ ಸಯನ್ ಅಂತ ಏನು ನಾವು ಉಪಯೋಗ ಮಾಡ್ಕೊಂಡಿರ್ತೀವಿ, ಅದರ ಆಯುಷ್ಯ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಇಳುವರಿ ಸಾಮರ್ಥ್ಯ ಕೂಡ ಹೆಚ್ಚಾಗ್ತದೆ ಮತ್ತು ಸತತ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯವೂ ಬರ್ತದೆ. ಸಾಮಾನ್ಯವಾಗಿ ನಾವು ಬೀಜದಿಂದ ಹುಟ್ಟಿರ್ತಕ್ಕಂಥ ಬದನೆ ಗಿಡನೋ ಅಥವಾ ಟೊಮೆಟೊ ಅಥವಾ ದೊಣ್ಣೆ ಮೆಣಸಿನಕಾಯಿ ಯಾವುದೋ ಒಂದು ತಳಿನ ನೇರವಾಗಿ ಭೂಮಿಗೆ ನಾಟಿ ಮಾಡಿದಾಗ, ನಾವು ಭೂಮಿ ಫಲವತ್ತಾಗಿದ್ದು ಚೆನ್ನಾಗಿ ಮೇಂಟೈನ್ ಮಾಡಿದಾಗ 6ರಿಂದ 7 ತಿಂಗಳವರೆಗೂ ಜೀವಂತ ಇರ್ತದೆ. ಇನ್ನೂ ಸ್ವಲ್ಪ ನಾವು ಚೆನ್ನಾಗಿ ಮೇಂಟೈನ್ ಇನ್ನೊಂದು 50, 15, 20 ದಿನ ಜಾಸ್ತಿ ಇರಬಹುದು. ಆದರೆ ಈ ಥರ ಕಸಿ ಕಟ್ಟೋದ್ರಿಂದ ಇದರ ಆಯುಷ್ಯ ಸರಾಸರಿ 3 ವರ್ಷ ಮೇಲ್ಪಟ್ಟು ಬಂದು 8 ವರ್ಷದವರೆಗೂ ಜೀವಂತ ಇರೋ ಸಾಧ್ಯತೆ ಇದೆ. ಅದರ ಜೊತೆಗೆ ಈ ಕಾಡು ಬದನೆ ಆಗಿರೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಗಳನ್ನು ಸಾಕಾಗಷ್ಟು ಹೀರಿಕೊಂಡು ಮೇಲಿರ್ತಕ್ಕಂಥ ಸಯನ್ ಭಾಗಕ್ಕೆ ಕೊಟ್ಟಾಗ ಅಲ್ಲಿ ಹೆಚ್ಚಿನ ಇಳುವರಿ ಮತ್ತು ಸತತ ಇಳುವರಿ ಕೊಡೋ ಸಾಮರ್ಥ್ಯ ಬರ್ತದೆ. ಆಮೇಲೆ ಇದು ಕಾಡು ಬದನೆ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ ಆಗಿರೋದ್ರಿಂದ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಗಳು ಈ ನಮ್ಮ ಮೇಲಿರ್ತಕ್ಕಂಥ ನಮ್ಮ ಬದನೆಗೆ ಬಂದು ಅದರಲ್ಲಿಯೂ ಔಷಧಿಯ ಒಂದು ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ಸಾಮಾನ್ಯವಾಗಿ ಕಾಡು ಬದನೆ ಗಿಡ ಕ್ಯಾನ್ಸರ್ ಹತೋಟಿಗಾಗಿ, ಡಯಾಬಿಟಿಸ್ ಮತ್ತು BP, ಆಮೇಲೆ ಕಿಡ್ನಿಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ಕಾಡು ಗಿಡ ಆಗಿರೋದ್ರಿಂದ ಆ ಗುಣಗಳು ಈ ಬದನೆಕಾಯಿಗಳಲ್ಲಿ ಬಂದು ಅದನ್ನು ಸೇವನೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಆ ರೋಗ ತಡೆತಕ್ಕಂಥ ಶಕ್ತಿ ನಮ್ಮ ದೇಹದಲ್ಲಿ ಬರ್ತದೆ. ಆದರೆ ಅದೇ ರೀತಿಯಾಗಿ ರೈತ ಇದನ್ನು ವಾಣಿಜ್ಯ ದೃಷ್ಟಿ ಇಟ್ಟುಕೊಂಡು ಬೆಳೆದಾಗ ವರ್ಷದ 12 ತಿಂಗಳ ಇಳುವರಿ ಬರೋದರಿಂದ, ಜಾಸ್ತಿ ಇಳುವರಿ ಬರೋದರಿಂದ ರೈತನಿಗೆ ಮತ್ತೆ ಮತ್ತೆ ತೆಗೆದು ಹೊಸ ಬೆಳೆ ಹಾಕುವಂಥ ಪರಿಶ್ರಮ ಪಡಬೇಕಾಗಿಲ್ಲ. ಇದರಲ್ಲಿ ಒಂದ್ಸಲಿ ನಾಟಿ ಮಾಡಿಬಿಟ್ರೆ ನಾವು 3 ವರ್ಷ ಇದ್ದು ಒಂದಲ್ಲ ಒಂದು ದಿನ ನಮ್ಮ ಮಾರ್ಕೆಟ್ನಲ್ಲಿ ತರಕಾರಿಗೆ ರೇಟ್ ಸಿಕ್ಕಾಗ ನಮಗೆ ಲಾಸ್ ಆಗುವ ಸಂಭವ ಕಡಿಮೆ ಇರ್ತದೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇದರಲ್ಲಿ ಲಾಸ್ ಆಗೋ ಸಂಭವನೇ ಇಲ್ಲ. ಯಾಕಂದರೆ ವರ್ಷದ 12 ತಿಂಗಳ ಬರೋದ್ರಿಂದ ಇಳುವರಿ ಬರೋದ್ರಿಂದ ನಮಗೆ ಒಂದಲ್ಲ ಒಂದು ದಿನ ಮಾರ್ಕೆಟ್ನಲ್ಲಿ ರೇಟ್ ಜಂಪ್ ಆದಾಗ ಹಿಂದೆ ಲಾಸ್ ಆಗಿದ್ದು ಸಹ ನಮಗೆ ಲಾಭದ ರೂಪದಲ್ಲಿ ಮುಂದಿನ ದಿನಮಾನದಲ್ಲಿ ಬರ್ತದೆ. ಇದು ಎಷ್ಟು ದೂರ ನಾಟಿ ಮಾಡಬೇಕಂತಂದರೆ, ಸಾಲಿಂದ ಸಾಲಿಗೆ ಮಿನಿಮಮ್ 10 ಅಡಿ ಅಗಲ ಇಟ್ಕೋಬೇಕು. ಗಿಡದಿಂದ ಗಿಡಕ್ಕೆ ಮಿನಿಮಮ್ 5 ಅಡಿ ಇಡಬೇಕು. ಈಗ ನಮ್ಮಲ್ಲಿ ಹೋದ ಸಾರಿ ತೊಗೊಂಡು ಹೋದವರೆಲ್ಲ 10-5 ಮಾಡಿದವರು ಇವತ್ತು ಮತ್ತೆ ತೊಗೊಂಡು ಹೋದವರು 12-6, 12-8, 12-7 ಈ ಥರ ಸೈಜ್ ಇಟ್ಕೊಳ್ತಾ ಇದ್ದಾರೆ. ಇದು ಹೆಚ್ಚು ಕಡಿಮೆ 6ರಿಂದ 7 ಅಡಿವರೆಗೂ ಎತ್ತರ ಬೆಳೀತದೆ ಗಿಡ. ಈಗ ಆಲ್ರೆಡಿ ಇದು ನನ್ನ ತೋಟದಲ್ಲಿರುವಂಥದ್ದು 9ನೇ ತಿಂಗಳದ ಗಿಡ. ಸತತ ಇಳುವರಿ ಬರ್ತಾ ಇದೆ. 560 ಗಿಡಗಳನ್ನು ನಾಟಿ ಮಾಡಿದ್ದೇನೆ. 30ರಿಂದ 40 ಕ್ರೇಟ್, 16 kg ತೂಕದ ಕ್ರೇಟ್ ಅಂತ ಕರಿತೀವಲ್ಲ, ಅಂಥ ಕ್ರೇಟ್ಗಳು ವಾರದಲ್ಲಿ ನಮಗೆ ಸಿಗ್ತಾ ಇದೆ. ಹೀಗಾಗಿ ರೈತರು ಇಂಥ ಬೆಳೆಗಳನ್ನು ಬೆಳೆದಾಗ
ನಮಗೆ ಈ ಬೆಳೆಯಲ್ಲಿ ಲಾಭ ಕಂಡು ನಮಗೆ ವ್ಯವಸಾಯದಲ್ಲಿ ಲಾಸ್ ಅನ್ನುವಂಥದ್ದು ಬರೋದಿಲ್ಲ. ಇದು ನೀರಿನ ಪ್ರಮಾಣ ಜಾಸ್ತಿ ಆದರೂ ತಡ್ಕೊಳ್ತಕ್ಕಂಥ ಶಕ್ತಿ ಹೊಂದಿದೆ, ಕಡಿಮೆ ಆದರೂ ತಡ್ಕೊಳ್ತಕ್ಕಂಥ ಶಕ್ತಿ ಹೊಂದಿದೆ. ಯಾಕಂದರೆ ಇದು ಕೆಳಗಡೆ ಇದರ ಬೇರುಗಳು ಮತ್ತು ಬಡ್ಡೆ ಏನಿದೆಯಲ್ಲ ಅದು ಕಾಡು ಜಾತಿಗೆ ಸೇರಿರೋದ್ರಿಂದ ಹಳ್ಳು ಕೊಳ್ಳಗಳಲ್ಲಿ ಬಂಜರು ಭಾಗದಲ್ಲಿ ಬೆಳೆಯೋದ್ರಿಂದ ಎಲ್ಲದಕ್ಕೂ ತಡ್ಕೊಳ್ತಕ್ಕ ಶಕ್ತಿ ಈ ಗಿಡಗಳಲ್ಲಿರ್ತದೆ. ಹೀಗಾಗಿ ಇಂಥ ಸಸಿಗಳನ್ನು ನಾವು ತಯಾರು ಮಾಡಿಕೊಂಡು ನಮ್ಮ ಭೂಮಿಯಲ್ಲಿ ನಾಟಿ ಮಾಡಿದಾಗ ನಮಗೆ ಕೃಷಿ ಅತಿ ಹೆಚ್ಚು ಲಾಭ ಕೊಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇದಕ್ಕೆ ಯಾವಾಗಲೂ ಮೈಟ್ಸು ಬದನೆ ಗಿಡಗಳಿಗೆ ಮತ್ತು ತರಕಾರಿ ಗಿಡಗಳಿಗೆ ಅಂದರೆ ಟೊಮೆಟೊ ಮೆಣಸಿನ ಗಿಡಗಳಿಗೆ ಈ ಬಿಳಿ ನೊಣ ಮತ್ತು ಹಸಿರು ನೊಣದ ಹಾವಳಿ ಜಾಸ್ತಿ ಇರೋದರಿಂದ ಅದನ್ನು ಕಂಟ್ರೋಲ್ನಲ್ಲೇ ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಇದರಲ್ಲಿ ಬಂಜೆ ರೋಗ ಬರೋ ಚಾನ್ಸಸ್ ಇರೋದರಿಂದ ಸಾಧ್ಯ ಆದಷ್ಟು ನಾವು ಪ್ರತಿ ವಾರಕ್ಕೊಂದ್ಸರಿ ಮುಂಜಾಗ್ರತೆ ಕ್ರಮವಾಗಿ ಈ ಬಿಳಿ ನೊಣ ಮತ್ತು ಹಸಿರು ನೊಣಗೆ ಸಂಬಂಧಪಟ್ಟಂಥ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾ ಹೋದರೆ ಅಥವಾ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ನಾವು ಏನಾದರೂ ಇದನ್ನು ಕಂಟ್ರೋಲ್ ಮಾಡಬೇಕಂತಂದರೆ ಸತತವಾಗಿ 10,000 ppmನ ಬೇವಿನ ಎಣ್ಣೆ ಮತ್ತು ಅದರ ಜೊತೆಗೆ ಮೊಟ್ಟೆ, ಆಮೇಲೆ ನಾವು ಆಹಾರಕ್ಕಾಗಿ ಬಳಸ್ತಕ್ಕಂಥ ಶೇಂಗಾ ಎಣ್ಣೆನೋ ಸೂರ್ಯಕಾಂತಿ ಎಣ್ಣೆನೋ ಅಥವಾ ಅದರ ಜೊತೆಗೆ ಅರಿಶಿಣ ಇಂಥವನ್ನೆಲ್ಲ ಬಳಸಿದಾಗ ಅದನ್ನು ರೋಗಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಈಗ 9 ತಿಂಗಳಾಗಿದೆ. ನಾಟಿ ಮಾಡಿದ 3 ತಿಂಗಳಿಗೆ ಇಳುವರಿ ಪ್ರಾರಂಭ ಆಗಿದೆ. ಇದು ಸತತ ಇಳುವರಿ ಬರ್ತದೆ. ಹಿಂದೆ ಕಾಯಿ ಆಗ್ತದೆ, ಮುಂದೆ ಮತ್ತೆ ಹೂ ಬಿಡ್ತದೆ. ಇದು ಕಂಟಿನ್ಯೂ ಆಗಿ ವರ್ಷದ 12 ತಿಂಗಳು ಬರೋದರಿಂದ ನಮ್ಮ ರೈತರಿಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದರೆ ಇದು ಒಂದು ನಮೂನಿ ATM ಥರ ಕೆಲಸ ಮಾಡ್ತದೆ. ಸತತವಾಗಿ ಕಾಯಿ ಬಿಡೋದ್ರಿಂದ ನಮ್ಗೆ ಯಾವಾಗ ದುಡ್ಡು ಬೇಕೋ ಅವಾಗ ಹರ್ಕೊಂಡೋಗಿ ಮಾರಾಟ ಮಾಡಿದ್ರೂ ನಮಗೆ ದುಡ್ಡು ಬರ್ತದೆ. ಹೀಗಾಗಿ ಇಂಥ ಬೆಳೆಗಳನ್ನು ರೈತರು ಹಾಕ್ಕೋಬೇಕು. ಈ ಸಸಿಗಳು ಬೇಕಂದ್ರೂ ಸಹ ನಮ್ಮಲ್ಲಿ ತಯಾರಾಗ್ತದೆ. ಮೊದಲು 2 ತಿಂಗಳ ಮುಂಚೆ ಬುಕ್ ಮಾಡಬೇಕಾಗ್ತದೆ ರೀ. ಬುಕ್ ಮಾಡಿದ ಮೇಲೆ ಸ್ವಲ್ಪ ದುಡ್ಡನ್ನು ಮೊದಲು ಅಡ್ವಾನ್ಸ್ ಪೇ ಅಂತ ತೊಗೋತೀವಿ. ನಿಮ್ಗೊಂದು ಸಮಯ ಕೊಟ್ಟು ಆ ಸಸಿಗಳನ್ನು 30 ರೂಪಾಯಿಗೆ ಒಂದರಂತೆ ತಯಾರು ಮಾಡಿಕೊಟ್ಟು ಒಂದು ಸಸಿಗೆ 30 ರೂಪಾಯಿ ಕೊಡಬೇಕಾಗ್ತದೆ. ಅದರ ಜೊತೆಗೆ 1 ಎಕರೆಗೆ 870 ಸಸಿಗಳು ಬೇಕಾಗ್ತದೆ. ಹೆಚ್ಚು ಕಡಿಮೆ 24,000ದಿಂದ 27,000 ರೂಪಾಯಿ ಸಸಿ 1 ಎಕರೆಗೆ ಬೇಕಾಗ್ತದೆ. ಒಂದು ಸಲ ಇನ್ವೆಸ್ಟ್ ಸ್ವಲ್ಪ ದೊಡ್ಡ ಹೊರೆ ಅನಿಸ್ಬೋದು. ಆದರೆ ಇವತ್ತು ನಮ್ಮಲ್ಲಿ ಈ 30 ರೂಪಾಯಿ ಕೊಟ್ಟು ತೊಗೊಂಡು ಹೋದಂಥ ರೈತರು ಇದು 30 ರೂಪಾಯಿ ಅಲ್ಲ, ಒಂದು 100 ರೂಪಾಯಿಗೆ ಒಂದು ಸಸಿ ತೊಗೊಂಡು ಹೋದ್ರೂ ಇದೇನು ನಮಗೆ ಲಾಸ್ ಇಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ಭಾಳಷ್ಟು ರೈತರು ವ್ಯಕ್ತಪಡಿಸಿ ಮತ್ತೆ ನಮ್ಮ ಸಸಿಗಳನ್ನು ತೊಗೊಂಡು ಹೋಗ್ತಾ ಇದ್ದಾರೆ. ಈ ಕರ್ನಾಟಕದಲ್ಲಿ ಮುಂಚೆ ಇದನ್ನು 1-2 ಜನ ಮಾಡ್ತಿದ್ವಿ. ಈಗ ಇನ್ನೊಬ್ಬರು ರೈತರು ತಯಾರು ಮಾಡೋದನ್ನು ಬಿಟ್ಟಿರೋದ್ರಿಂದ ನಾನು ಒಬ್ಬನೇ ಆಗಿದ್ದೇನೆ. ಹೀಗಾಗಿ ಸ್ವಲ್ಪ ಸಮಯ ಜಾಸ್ತಿ ತೊಗೊಳ್ತಾ ಇದ್ದೇನೆ. ಬೇಕಾದವರು ಈ ವಿಡಿಯೋದಲ್ಲಿ ನಮ್ಮ ಸಂಪರ್ಕ ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತ ಮಿತ್ರರಿಗೆ ಮೊಹಮ್ಮದ್ ಸಿರಾಜ್ ಮೂಲಿಮನಿಯವರ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾನು ನಮ್ಮ ತೋಟದಲ್ಲಿ ಹಾಕಿರ್ತಕ್ಕಂಥ ಪಪ್ಪಾಯಿ ಬೆಳೆಯಲ್ಲಿದ್ದೇನೆ. ಇದು ಈಗಾಗಲೇ 11 ತಿಂಗಳದ ಬೆಳೆಯಾಗಿದೆ. 9 ತಿಂಗಳಕ್ಕೆ ಇಳುವರಿ ಪ್ರಾರಂಭ ಆಗಿದೆ. ಇದು 1 ಎಕರೆ 20 ಗುಂಟೆಯಲ್ಲಿ ಇರ್ತಕ್ಕಂಥ ಪಪ್ಪಾಯಿ. ಇದು ತಳಿ ಬಂದುಬಿಟ್ಟು 15 ನಂಬರ್ ಅಂಥೇಳಿ 15 ನಂಬರ್ ಅಂತ ಕರೀತಾರೆ. ಈ ತಳಿನ ಸ್ವಲ್ಪ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದರಿಂದ ಇವತ್ತು ಈ ತಳಿ ಬಹಳ ಫೇಮಸ್ ಆಗ್ತಾ ಇದೆ. ನನ್ನ ತೋಟದಲ್ಲಿ ಒಟ್ಟಾರೆ 1100 ಪಪ್ಪಾಯಿ ಗಿಡಗಳನ್ನು ನಾಟಿ ಮಾಡಿದ್ದೇನೆ. ಇಲ್ಲಿ ನಾನು ಸಾಧ್ಯ ಆದಷ್ಟು ಖರ್ಚು ಕಡಿಮೆ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಕೊಟ್ಟು ಬೆಳೆದಿರ್ತಕ್ಕಂಥ ಬೆಳೆ. ಈಗಾಗಲೇ ಇದರಲ್ಲಿ ನಮಗೆ ಫಸಲು ಪ್ರಾರಂಭ ಆಗಿದೆ. ಈಗಾಗಲೇ 11 ಟನ್ ಮಾರಾಟ ಮಾಡಿದ್ದೀನಿ ನಾನು. 10 ರೂಪಾಯಿದಂಥ ರೇಟ್ ಬರ್ತಾ ಇದೆ. ಇಂಥ ಬೆಳೆಗಳನ್ನು ವೈರಸ್ ಮುಕ್ತವಾಗಿ ಬೆಳೆದಾಗ ನಮಗೆ ಲಾಭ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ಇದರಲ್ಲಿ ಪಪ್ಪಾಯಿಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗ್ತದೆ. ನೀರು ಜಾಸ್ತಿ ಬೇಕು ಮತ್ತು ವೈರಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಾಲೆಜ್ ಇದ್ದರೆ ಇದರಲ್ಲಿ ಸಕ್ಸಸ್ ಆಗ್ಬೋದು. ಈಗಾಗಲೇ ನಾವು 1 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ನಮ್ಮದು ಬೆಳೆ ಬಂದಿದೆ. ಇವೆಲ್ಲ ಕಾಯಿಗಳು ಇನ್ನೂ ಮುಂದೆ ಹೆಚ್ಚು ಕಡಿಮೆ ಇನ್ನೂ 11-12 ತಿಂಗಳವರೆಗೆ ಇರೋದರಿಂದ ಇಲ್ಲಿ ನಮಗೆ ಸರ್ವಸಾಧಾರಣ ಈ 10 ರೂಪಾಯಿ ರೇಟ್ ಸಿಕ್ಕರೂ ಸಹ ಇನ್ನೂ 2-2.5 ಲಕ್ಷ ರೂಪಾಯಿ ಆದಾಯ ಇದರಲ್ಲಿ ಆರಾಮಾಗಿ ತೆಗಿಬೋದು. ನಾನು ಇದರಲ್ಲಿ ಬಹಳ ಖರ್ಚು ಕಡಿಮೆ ಮಾಡಿದ್ದೇನೆ. ಸಾಧ್ಯ ಆದಷ್ಟು ಕೆಳಗಡೆ ಭಾಗದಲ್ಲಿ ನಮ್ಮದೇ ಆದಂಥ ಕಲ್ಚರ್ಗಳಾದಂಥ
ಈ ವನಜೀವಾಮೃತ ಸಸ್ಯ ಸಂಜೀವಿನಿಗಳನ್ನು ಟ್ರಂಚ್ ಮಾಡ್ತಾ ಇದ್ದೀನಿ. ಮೇಲ್ಭಾಗದಲ್ಲಿ ಅವು ಕೆಲವು ರೋಗಗಳಿಗಾಗಿ ಮತ್ತು ಕೀಟಗಳಿಗಾಗಿ ನಾನು ಕೆಮಿಕಲ್ ಯೂಸ್ ಮಾಡಿದ್ದೇನೆ. ಉದಾಹರಣೆಗೆ ಫಂಗಸ್ ಕಂಟ್ರೋಲ್ ಮಾಡಲಿಕ್ಕೆ ಬಾವಿಸ್ಟಿನ್ ಯೂಸ್ ಮಾಡಿದ್ದೇನೆ. ಒಂದು ಸಾರಿ ನಮಗೆ ಇದಕ್ಕೆ ಸ್ವಲ್ಪ ಥ್ರಿಪ್ಸ್ ಬಂದಿರೋದ್ರಿಂದ ಒಂದೆರಡು ಸಾರಿ ಫ್ಯಾಗಾಸಸ್ ಅನ್ನುವಂಥ ಒಂದು ಕೀಟನಾಶಕವನ್ನು ಯೂಸ್ ಮಾಡಿದ್ದೇನೆ. ಅದನ್ನು ಬಿಟ್ಟರೆ ಸರ್ಕಾರಿ ಗೊಬ್ಬರ ಜಾಸ್ತಿ ಕೊಟ್ಟಿಲ್ಲ ಇದಕ್ಕೆ. ನಾವು ಮೀನಿನ ಗೊಬ್ಬರ ಕೊಟ್ಟಿದ್ದೇನೆ, ಆನಂತರ ವನಜೀವಾಮೃತ ಕೊಟ್ಟಿದ್ದೇನೆ, ಕಾಂಪೋಸ್ಟ್ ಗೊಬ್ಬರ ಕೊಟ್ಟಿದ್ದೇನೆ. ಈಗ 11 ತಿಂಗಳಾಗಿದ್ದು ಫಸಲು ಪ್ರಾರಂಭ ಆಗಿದೆ. ಇನ್ನು ಇದೇ ವರ್ಷ ಹಾಕಿರೋದ್ರಿಂದ ಇದರಲ್ಲಿ ನನಗೆ ಹೆಚ್ಚಿನ ಜ್ಞಾನ ಕಡಿಮೆ ಇದೆ, ಹೆಚ್ಚಿನ ಜ್ಞಾನ ಇಲ್ಲ. ಹೀಗಾಗಿ ಆದರೂ ಸಹ ನಾನು ಒಳ್ಳೆ ಅನುಭವಸ್ಥ ರೈತರ ಸಮ ನನ್ನ ಬೆಳೆ ನಮ್ಮ ತೋಟದಲ್ಲಿ ಬಂದಿದೆ, ನನಗೆ ಸಂತೋಷ ಆಗಿದೆ. ಹೀಗಾಗಿ ರೈತರು ಇದನ್ನು ಸೀಸನ್ಗೆ ಅನುಗುಣವಾಗಿ ನಾಟಿ ಮಾಡ್ಕೊಂಡಿದ್ದೇ ಆದಲ್ಲಿ ಇದು ಒಳ್ಳೆಯ ಮಾರ್ಕೆಟನ್ನು ಕೊಡ್ತದೆ. ಈಗ ನಮಗೆ ಇಲ್ಲಿ ಇರ್ತಕ್ಕಂಥ ಇಳುವರಿ ನೋಡಿದಾಗ ಕೊನೆಯವರೆಗೂ 10 ರೂಪಾಯಿ ಸಿಕ್ಕರೂ ಸಹ ನಮಗೆ ಲಾಭ ಆಗ್ತದೆ. ಹೀಗಾಗಿ ಸೀಸನ್ಗೆ ಅನುಗುಣವಾಗಿ ನಾವು ಬೆಳೆ ಬೆಳೆದಾಗ 25 ರೂಪಾಯಿ 30 ರೂಪಾಯಿ ತನಕ ಸೀಸನ್ ಇರ್ತದೆ. ಅಂದಾಜು ಸೀಸನ್ಗಳಂತಂದರೆ ರಂಜಾನ್ ಸಮೀಪ ಬಂದಾಗ ಅಲ್ಲಿ ಒಳ್ಳೆ ಮಾರ್ಕೆಟ್ ಇರ್ತದೆ. ಆಮೇಲೆ ಈ ಮಾವಿನ ಹಣ್ಣು ಸೀಸನ್ ಇರಲಾರ್ದ ಸಮಯದಲ್ಲಿ ಬರೋ ಥರ ನಾವು ಬೆಳೆಗಳನ್ನ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಕಾಯಿ ಬರೋ ಥರ ನೋಡಿಕೊಂಡು ಆ ಸಮಯಕ್ಕೆ ಅನುಸಾರವಾಗಿ ನಾವು ನಾಟಿ ಮಾಡಿದ್ದೇ ಆದಲ್ಲಿ ಒಳ್ಳೆಯ ಲಾಭ ಪ್ರಾರಂಭದಿಂದಲೇ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಆಮೇಲೆ ಇದರಲ್ಲಿ ವಿಶೇಷವಾಗಿ ಗಮನ ಹರಿಸ್ಬೇಕಾಗಿದ್ದು ಏನಂತಂದರೆ ಇದಕ್ಕೆ ಬರ್ತಕ್ಕಂಥ ವೈರಸ್ ಬರಗೊಳ್ಳಾರ್ದಂತೆ ನೋಡಿಕೊಂಡ್ರೆ ಸಾಕು, ನಮಗೆ ಒಳ್ಳೆಯ ಫಸಲು ಕೊಡುತ್ತೆ ಇದು. ಹೀಗಾಗಿ ರೈತರು ಇದನ್ನು ಬೆಳೀಲಿಕ್ಕೆ ಒಳ್ಳೆಯ ಬೆಳೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನನಗೂ ಅಲ್ಪ ಸ್ವಲ್ಪ ಇದರಲ್ಲಿ ತುಂಬ ಈ ಬೆಳೆಯಿಂದ ನನಗೆ ನಾಲೆಜ್ ಸಿಗ್ತಾ ಹೋಗ್ತಾ ಇದೆ. ಹಾಗೇನಾದರೂ ಅವಶ್ಯಕತೆ ಬಿದ್ದಲ್ಲಿ, ನನಗೇನು ಇದರಲ್ಲಿ ಸಂಪೂರ್ಣ ನಾಲೆಜ್ ಅಂತೂ ಇಲ್ಲ, ಆದರೂ ಅಲ್ಪ ಮಟ್ಟಿಗೆ ಬಂದಿರೋದ್ರಿಂದ ಆ ನಾಲೆಜನ್ನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಮಗೇನಾದರೂ ನನಗೆ ಪಪ್ಪಾಯಿ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನನಗೆ ತಿಳಿದ ಮಟ್ಟಿಗೆ ಕೊಡಲಿಕ್ಕೆ ನನ್ನ ಮೊಬೈಲ್ನಲ್ಲಿ ಅಥವಾ ಈ ಯೂಟ್ಯೂಬ್ನಲ್ಲಿ ನನ್ನ ಸಂಪರ್ಕ ಸಂಖ್ಯೆ ಕೊಟ್ಟಿರ್ತಾರೆ. ಅದಕ್ಕೆ ನನ್ನ ಜೊತೆ ಸಂಪರ್ಕ ಮಾಡಿ ಮಾತಾಡಿದಾಗ ಇದರಿಂದ ನನಗೇನು ತಿಳಿದಿದೆ ಅದು ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಸದಾ ಸಿದ್ಧ ಇದ್ದೇನೆ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಯಲು ಇಚ್ಛೆಪಡಿಸ್ತೇನೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಕೆಲವು ಆರ್ಗ್ಯಾನಿಕ್ನೊಳಗೆ ಉಪಯೋಗ ಮಾಡ್ತಕ್ಕಂತಹ ಕೆಲವು ದ್ರಾವಣಗಳ ಬಗ್ಗೆ ಪಠ್ಯ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ನನ್ನ ಹತ್ರ ಇರ್ತಕ್ಕಂಥದ್ದು ವನಜೀವಾಮೃತ ಅಂಥೇಳಿ. ಇದು ಮೂಲ ತಯಾರು ಮಾಡಿದವರು ಉತ್ತರ ಪ್ರದೇಶದ ವಿಜ್ಞಾನಿಗಳಾದಂತಹ